ರಾಜ್ಯಪಾಲರ ಅಂಗಳದಲ್ಲಿ ಜಾತಿ ಜಟಾಪಟಿ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ರಾಜ್ಯಪಾಲರು. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರು. ಮರುಪರಿಶೀಲನೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿರುವಂತದ್ದು. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳ ಸೇರ್ಪಡೆಯಿಂದ ಧಕ್ಕೆಯಾಗಿದೆ. ಸಮೀಕ್ಷೆಯಲ್ಲಿ ಹೊಸ ಜಾತಿ ಪಟ್ಟಿ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿದೆ. ಸಾಮಾಜಿಕ ಧಕ್ಕೆ ಹಾಗೂ ದೀರ್ಘಾವಧಿಯ ಸಮಸ್ಯೆ ಆಗಲಿದೆ. ಹೀಗಾಗಿ ಮರುಪರಿಶೀಲನೆ ಮಾಡುವಂತೆ ರಾಜ್ಯಪಾಲರು ಪತ್ರವನ್ನು ಬರೆದಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗೆ ಧಕ್ಕೆಯಾಗದಂತೆ ಮರುಪರಿಶೀಲನೆ ಮಾಡಿ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದಾರೆ ರಾಜ್ಯಪಾಲರು. ಮರುಪರಿಶೀಲನೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದಾರೆ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳ ಸೇರ್ಪಡೆಯಿಂದ ಧಕ್ಕೆ ಉಂಟಾಗಿದೆ. ಸಮೀಕ್ಷೆಯಲ್ಲಿ ಹೊಸ ಜಾತಿ ಪಟ್ಟಿ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಸಾಮಾಜಿಕ ಧಕ್ಕೆ ಹಾಗೂ ದೀರ್ಘಾವಧಿಯ ಸಮಸ್ಯೆಯಾಗಲಿದೆ. ಹೀಗಾಗಿ ಮರುಪರಿಶೀಲನೆ ಮಾಡುವಂತೆ ರಾಜ್ಯಪಾಲರು ಪತ್ರವನ್ನ ಬರೆದಿರುವಂಥದ್ದು. ರಾಜ್ಯಪಾಲರ ಅಂಗಳದಲ್ಲಿ ಜಾತಿ ಜಟಾಪಟಿ ಶುರುವಾಗಿರುವಂಥದ್ದು. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದಾರೆ ರಾಜ್ಯಪಾಲರು. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿರುವಂಥದ್ದು. ರಾಜ್ಯಪಾಲರ ಅಂಗಳದಲ್ಲಿ ಈಗ ಜಾತಿ ಜಟಾಪಟಿ ಶುರುವಾಗಿದೆ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವೊಂದು ಬಂದಿದೆ ಸಿದ್ದರಾಮಯ್ಯನವರಿಗೆ. ಸಾಮಾಜಿಕ ಧಕ್ಕೆ ಹಾಗೂ ದೀರ್ಘಾವಧಿಯ ಸಮಸ್ಯೆಯಾಗಲಿದೆ. ಹೀಗಾಗಿ ಮರುಪರಿಶೀಲನೆ ಮಾಡುವಂತೆ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗೆ ಧಕ್ಕೆಯಾಗದಂತೆ ಮರುಪರಿಶೀಲನೆ ಮಾಡಿ. ಸಿಎಂ ಸಿದ್ದರಾಮಯ್ಯಗೆ ತಾವರ್ ಚಂದ್ ಗೆಹ್ಲೋಟ್ ಪತ್ರವನ್ನ ಬರೆದಿರುವಂಥದ್ದು. ರಾಜ್ಯಪಾಲರ ಅಂಗಳದಲ್ಲಿ ಜಾತಿ ಜಟಾಪಟಿ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿರುವಂಥದ್ದು. ಮರುಪರಿಶೀಲನೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ರಾಜ್ಯಪಾಲರ ಅಂಗಳದಲ್ಲಿ ಈಗ ಜಾತಿ ಜಟಾಪಟಿ ಶುರುವಾಗಿರುವಂಥದ್ದು. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ವಿವೇಕ್? ವಿರೋಧ ಪಕ್ಷಗಳಿಂದ ದೊಡ್ಡ ಮಟ್ಟದ ವಿರೋಧ ಕೇಳುವಂತಾಗಿತ್ತು. ಅದ್ರ ಜೊತೆ ಈಗಾಗಲೇ ಏನು ಆ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು. ಆ ಪಟ್ಟಿಯಲ್ಲಿ 47 ಹೊಸ ಜಾತಿಗಳನ್ನ ಸೇರಿಸಲಾಗಿತ್ತು. ಅಂದ್ರೆ ಎಕ್ಸಾಂಪಲ್ ಯಾವ ರೀತಿ ಅಂತ ನೋಡ್ತಾ ಹೋದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುಂಬಾರ, ಕ್ರಿಶ್ಚಿಯನ್ ಕುರುಬ, ಈ ರೀತಿಯಾಗಿ 47 ಹೊಸ ಜಾತಿಗಳನ್ನ ಕೂಡ ಸೇರಿಸಲಾಗಿತ್ತು. ಇದಕ್ಕೆ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಹಾಗೆ ಸರ್ಕಾರದಲ್ಲಿರ್ತಕ್ಕಂಥ ಕೆಲವೊಂದು ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೇ ನಿಟ್ಟಿನಲ್ಲಿ 16ನೇ ತಾರೀಕು ಹೋಗಿ ಬಿಜೆಪಿ ನಿಯೋಗ ಹೋಗಿ ರಾಜ್ಯಪಾಲರಿಗೆ ಭೇಟಿ ಮಾಡುತ್ತೆ. ಯದುವೀರ್ ಅವರ ನೇತೃತ್ವದಲ್ಲಿ, ಯದುವೀರ್ ಹಾಗೂ ಪಿ.ಸಿ. ಮೋಹನ್ ಅವರ ನೇತೃತ್ವದಲ್ಲಿ ಹೋಗಿ ರಾಜ್ಯಪಾಲರಿಗೆ ಭೇಟಿ ಆಗ್ತಾರೆ. ರಾಜ್ಯಪಾಲರಿಗೆ ಮನವಿ ಕೂಡ ಮಾಡ್ತಾರೆ. ಅದರ ಬೆನ್ನಲ್ಲೇ ಅದೇ ದಿನ ಅಂದ್ರೆ 16ನೇ ತಾರೀಕಿಗೆ ವಿವೇಕ್, ನಿಮ್ಮ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸಲು ಪ್ರಯತ್ನ ಮಾಡ್ತೇವೆ. ಸಿಎಂ ಸಿದ್ದರಾಮಯ್ಯನವರಿಗೆ ತಾವರ್ ಚಂದ್ ಗೆಹ್ಲೋಟ್ ಪತ್ರವನ್ನ ಬರೆದಿರುವಂತದ್ದು. ರಾಜ್ಯಪಾಲರ ಅಂಗಳದಲ್ಲಿ ಜಾತಿ ಜಟಾಪಟಿ ಶುರುವಾಗಿದೆ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಜಾತಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ತಾವರ್ ಚಂದ್ ಗೆಹ್ಲೋಟ್ ಪತ್ರವನ್ನ ಬರೆದಿರುವಂತದ್ದು. ರಾಜ್ಯಪಾಲರ ಅಂಗಳದಲ್ಲಿ ಜಾತಿ ಜಟಾಪಟಿಯಾಗ್ತಾ ಇದೆ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳ ಸೇರ್ಪಡೆಯಿಂದ ಧಕ್ಕೆ ಉಂಟಾಗಿದೆ. ಸಮೀಕ್ಷೆಯಲ್ಲಿ ಹೊಸ ಜಾತಿ ಪಟ್ಟಿ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗ್ತಿರುವಂಥದ್ದು. ಸಾಮಾಜಿಕ ಧಕ್ಕೆ ಹಾಗೂ ದೀರ್ಘಾವಧಿಯ ಸಮಸ್ಯೆಯಾಗಲಿದೆ. ಜಾತಿ ಜ್ವಾಲೆ ನಡುವೆ ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿಗೆ ಹೊರಟಿದ್ದಾರೆ. ಇಂದು ರಾತ್ರಿಯೇ ದೆಹಲಿಗೆ ಹೊರಡಲಿರುವಂತಹ ಡಿಕೆಶಿ ಹೈಕಮಾಂಡ್ ಭೇಟಿಗೆ ಮುಂದಾದ್ರ ಡಿಕೆ ಶಿವಕುಮಾರ್. ಜಾತಿ ಗಣತಿ ಸಮೀಕ್ಷೆ ಮುಂದೂಡುವಂತೆ ಮನವಿ. ಇಂದು ರಾತ್ರಿ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಲಿರುವ ಡಿಕೆಶಿ
ತೀವ್ರ ಕುತೂಹಲವನ್ನ ಮೂಡಿಸಿದೆ ಡಿಸಿಎಂ ದೆಹಲಿ ಭೇಟಿ. ಗೊಂದಲದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡ್ತಾರಾ ಡಿಕೆಶಿ? ಜಾತಿ ಜ್ವಾಲಿ ನಡುವೆ ಡಿಸಿಎಂ ಡಿಕೆಶಿ ದಿಢೀರಂತ ದೆಹಲಿಗೆ ಹೊರಟಿದ್ದಾರೆ. ಇಂದು ರಾತ್ರಿಯೇ ದೆಹಲಿಗೆ ಹೊರಡಲಿರುವಂತಹ ಡಿಕೆಶಿ ಹೈಕಮಾಂಡ್ ಭೇಟಿಗೆ ಮುಂದಾದ್ರ ಡಿಕೆ ಶಿವಕುಮಾರ. ಜಾತಿ ಗಣತಿಯ ಜಟಾಪಟಿ ನಡೀತಾ ಇದೆ. ಅದರ ಮಧ್ಯೆ ಇವತ್ತು ರಾತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟಿರುವಂಥದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ ಡಿಸಿಎಂ ದೆಹಲಿ ಭೇಟಿ ಅಂತಾನೆ ಹೇಳ್ಬೋದು. ಜಾತಿ ಜಟಾಪಟಿ ಒಂದ್ ಕಡೆ ಆಗ್ತಾ ಇದೆ, ಪರ ವಿರೋಧಗಳು ಆಗ್ತಾ ಇದೆ. ಅಲ್ಲಿ ರಾಜಕೀಯ ನಾಯಕರು ಒಪ್ಕೊಂಡು ಹೊರಗಡೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಕೂಡ. ಆದರೂ ಕೂಡ ಡಿಕೆ ಶಿವಕುಮಾರ್ ಅವರು ಇವತ್ತು ರಾತ್ರಿ ದೆಹಲಿಗೆ ಹೊರಟಿರುವಂಥದ್ದು. ಶೈಕ್ಷಣಿಕ ಆರ್ಥಿಕ ಬದುಕು ತಿಳಿದುಕೊಳ್ಳಲು ಜಾತಿ ಗಣತಿ, ಇದರಲ್ಲಿ ವಿರೋಧ ಮಾಡುವಂತ ವಿಷಯವಾದ್ರೂ ಏನಿದೆ ಹಾಗಾದ್ರೆ? ಬಿಜೆಪಿ ನಾಯಕರಿಗೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಸಾಮಾಜಿಕ ಶೈಕ್ಷಣಿಕ ಬದುಕು ಹೇಗಿದೆ ಎಂದು ಅಂದಾಜು ಮಾಡಿ ರಾಜ್ಯದಲ್ಲಿ ಇರುವ ಜಾತಿಗಳನ್ನೇ ಸಮೀಕ್ಷೆ ಮಾಡ್ತಾ ಇದ್ದೇವೆ. ನಾವು ಬೇರೆ ಜಾತಿಗಳನ್ನ ಹುಟ್ಟು ಹಾಕ್ತಿಲ್ಲ ಅಂತ ಹೇಳಿ ಮಹದೇವಪ್ಪ ಹೇಳಿರುವಂಥದ್ದು. ಹಿಂದೂ ಧರ್ಮ ಒಡೆಯುವ ಪ್ರಮೇಯ ನಮಗೆ ಇಲ್ಲ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿಲ್ಲ ಅಂತ ಹೇಳಿ ಮಹದೇವಪ್ಪ ಅವರು ಹೇಳ್ತಾ ಇರುವಂಥದ್ದು. ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳೋಕೆ, ಯಾರ ಮೇಲೆ ಎತ್ಕಟ್ಟಕ್ಕೋ, ಯಾರನ್ನ ಮೇಲಾಕಕ್ಕೆ, ಯಾರು ಕೆಳಕ್ಕೆ ಮಾಡುವ ಪ್ರಯತ್ನ ಆಗವೇ ಇಲ್ಲ. ಬಿಜೆಪಿ ಸದಾ ಕಾಲ ಸ್ವತಂತ್ರಕ್ಕಿಂತ ಮೊದಲೇ ವರ್ಣಾಶ್ರಮ ಧರ್ಮವನ್ನ ಪೋಷಿಸಿಕೊಂಡು ಬಂದಿರುವಂಥದ್ದು. ಬದಲಾವಣೆಯನ್ನ ಬಯಸೋದಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ. ಅಷ್ಟಕ್ಕೂ ಜಾತಿ ಗಣತಿ ಯಾಕೆ ಮಾಡ್ತಾ ಇದ್ದೀವಿ? ಇಲ್ಲಿ ವಾಸ ಮಾಡ್ತಕ್ಕಂಥ ವಿವಿಧ ಕೋಮಿನ ಜನರು, ಸಮುದಾಯಗಳ ಜನರು, ಅದು ಧರ್ಮದ ಜನರು, ಭಾರತೀಯರು, ಕರ್ನಾಟಕದವರು, ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳೋಕೆ, ಯಾರ ಮೇಲೆ ಎತ್ಕಟ್ಟಕ್ಕೋ, ಯಾರನ್ನ ಮೇಲಾಕಕ್ಕೆ, ಯಾರು ಕೆಳಕ್ಕೆ ಮಾಡುವ ಪ್ರಯತ್ನ ಆಗವೇ ಇಲ್ಲ. ಬಿಜೆಪಿ ಸದಾ ಕಾಲ ಸ್ವತಂತ್ರಕ್ಕಿಂತ ಮೊದಲೇ ವರ್ಣಾಶ್ರಮ ಧರ್ಮವನ್ನ ಪೋಷಿಸಿಕೊಂಡು ಬಂದಿರುವಂಥದ್ದು. ಬದಲಾವಣೆಯನ್ನ ಬಯಸೋದಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ. ಅಷ್ಟಕ್ಕೂ ಜಾತಿ ಗಣತಿ ಯಾಕೆ